ನೋಡಿ, ಈಗ ನನಗೆ ಆ ವಿಚಾರದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇದರಲ್ಲಿ ಯಾವುದೂ ರಾಜಕೀಯ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸರು ಏನಿದೆಲ್ಲ, ಪೊಲೀಸರು ಅವರು ತಮ್ಮ ಇದ್ರ ಮೇಲೆ ಇವತ್ತು ದಿವಸ ಕ್ರಮ ಕೈಗೊಳ್ತಾರೆ. ಅದು ಯಾವುದೇ ಕ್ಷೇತ್ರ, ಒಂದೇ ಕೇಸ್ ಅಂತಲ್ಲ, ಎಲ್ಲನೂ ಕೂಡ ಕಾನೂನು ತನ್ನದೇ ಆದಂಥ ರೀತಿಯಲ್ಲಿ ಅದು ನಡ್ಕೋತದೆ. ಆ ರೀತಿ ಅವರು ಕ್ರಮ ಕೈಗೊಂಡಿರ್ತಾರೆ. ಇದ್ರಾಗಿ ಕಾಂಗ್ರೆಸ್ಸು, BJP ಆ ರಾಜಕಾರಣಿ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ತದೆ ಯಾಕೆ ಅದನ್ನು ಮಾಡಿದ್ದಾರೆ ಅಂತ. ಪೊಲೀಸ್ ಇಲಾಖೆ ಅದು ಯಾರು ಅಧಿಕಾರಿಗಳಿದ್ದಾರೆ, ಯಾಕೆ ಅವ್ರನ್ನ ಬಂಧಿಸಬೇಕಾಯಿತು ಏನು ಅನ್ನೋದನ್ನು ಅವ್ರು ಪೊಲೀಸ್ ಇಲಾಖೆ ಅದನ್ನು ತಿಳಿಸ್ತದೆ. ಜೋಶಿ ಅವರು ಹೇಳ್ತಾರೆ ಸರ್, ರಾಮ ಮಂದಿರ ನಿರ್ಮಾಣ ಆಗಿದೆ, ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚು, ಹಾಗಾಗಿ ಈ ಮೂಲಕ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ರಾಮ ಮಂದಿರಿಗೆ ಮೊದಲ ಪೂಜೆಗೆ ಅದಕ್ಕೆ ಇದು ಮಾಡಿಕೊಟ್ಟಂಥವ್ರು ರಾಜೀವ್ ಗಾಂಧಿಯವರು. ಇದನ್ನು ಅರ್ಥ ಮಾಡ್ಕೊಡ್ರಿ ನೀವು. ಹೀಗಾಗಿ ನಮಗೆ ಯಾರು ರಾಮ ಇವತ್ತು ಸಹ ಎಲ್ಲರಿಗೂ ಬೇಕಾಗಿದ್ದವು. ಹೀಗಾಗಿ ಇದರಲ್ಲಿ ಇವರು ರಾಮನ ಹೆಸರು ಮೇಲೆ ರಾಜಕೀಯ ಮಾಡ್ಬೇಕಂತಾರೆ. ಈಗ ಜೋಶಿ ಅವರಿಗೆ ಬಹುಶಃ ಲೋಕಸಭೆ ಚುನಾವಣೆ ಬರ್ತಾಯಿದೆ. ಅವರಿಗೆ, ಪ್ರಧಾನಮಂತ್ರಿಗಳಿಗೆ, BJP ಅವರಿಗೆ ರಾಮನ ಹಿಡ್ಕೊಂಡು ಹೋದ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂಥೇಳಿ ಅವರ ಆಶಯ ಇರ್ಬೋದು. ನಾವು ಯಾವುದೂ ಹೊಟ್ಟೆ ಕಿಚ್ಚಿಪಡುವಂಥದ್ದಲ್ಲ. ನಾವು ರಾಮನನ್ನು ಗೌರವಿಸ್ತೀವಿ, ಇನ್ನಿತರ ಎಲ್ಲ ಶಿವನು ಗೌರವಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ ನಾವು. ರೈಟ್. ನೋಡಿ, ಈಗ ನನಗೆ ಆ ವಿಚಾರದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇದರಲ್ಲಿ ಯಾವುದೂ ರಾಜಕೀಯ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸರು ಏನಿದೆಲ್ಲ, ಪೊಲೀಸರು ಅವರು ತಮ್ಮ ಇದ್ರ ಮೇಲೆ ಇವತ್ತು ದಿವಸ ಕ್ರಮ ಕೈಗೊಳ್ತಾರೆ. ಅದು ಯಾವುದೇ ಕ್ಷೇತ್ರ, ಒಂದೇ ಕೇಸ್ ಅಂತಲ್ಲ, ಎಲ್ಲನೂ ಕೂಡ ಕಾನೂನು ತನ್ನದೇ ಆದಂಥ ರೀತಿಯಲ್ಲಿ ಅದು ನಡ್ಕೋತದೆ. ಆ ರೀತಿ ಅವರು ಕ್ರಮ ಕೈಗೊಂಡಿರ್ತಾರೆ. ಇದ್ರಾಗಿ ಕಾಂಗ್ರೆಸ್ಸು, BJP ಆ ರಾಜಕಾರಣಿ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ತದೆ ಯಾಕೆ ಅದನ್ನು ಮಾಡಿದ್ದಾರೆ ಅಂತ. ಪೊಲೀಸ್ ಇಲಾಖೆ ಅದು ಯಾರು ಅಧಿಕಾರಿಗಳಿದ್ದಾರೆ, ಯಾಕೆ ಅವ್ರನ್ನ ಬಂಧಿಸಬೇಕಾಯಿತು ಏನು ಅನ್ನೋದನ್ನು ಅವ್ರು ಪೊಲೀಸ್ ಇಲಾಖೆ ಅದನ್ನು ತಿಳಿಸ್ತದೆ. ಜೋಶಿ ಅವರು ಹೇಳ್ತಾರೆ ಸರ್, ರಾಮ ಮಂದಿರ ನಿರ್ಮಾಣ ಆಗಿದೆ, ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚು, ಹಾಗಾಗಿ ಈ ಮೂಲಕ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ರಾಮ ಮಂದಿರಿಗೆ ಮೊದಲ ಪೂಜೆಗೆ ಅದಕ್ಕೆ ಇದು ಮಾಡಿಕೊಟ್ಟಂಥವ್ರು ರಾಜೀವ್ ಗಾಂಧಿಯವರು. ಇದನ್ನು ಅರ್ಥ ಮಾಡ್ಕೊಡ್ರಿ ನೀವು. ಹೀಗಾಗಿ ನಮಗೆ ಯಾರು ರಾಮ ಇವತ್ತು ಸಹ ಎಲ್ಲರಿಗೂ ಬೇಕಾಗಿದ್ದವು. ಹೀಗಾಗಿ ಇದರಲ್ಲಿ ಇವರು ರಾಮನ ಹೆಸರು ಮೇಲೆ ರಾಜಕೀಯ ಮಾಡ್ಬೇಕಂತಾರೆ. ಈಗ ಜೋಶಿ ಅವರಿಗೆ ಬಹುಶಃ ಲೋಕಸಭೆ ಚುನಾವಣೆ ಬರ್ತಾಯಿದೆ. ಅವರಿಗೆ, ಪ್ರಧಾನಮಂತ್ರಿಗಳಿಗೆ, BJP ಅವರಿಗೆ ರಾಮನ ಹಿಡ್ಕೊಂಡು ಹೋದ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂಥೇಳಿ ಅವರ ಆಶಯ ಇರ್ಬೋದು. ನಾವು ಯಾವುದೂ ಹೊಟ್ಟೆ ಕಿಚ್ಚಿಪಡುವಂಥದ್ದಲ್ಲ. ನಾವು ರಾಮನನ್ನು ಗೌರವಿಸ್ತೀವಿ, ಇನ್ನಿತರ ಎಲ್ಲ ಶಿವನು ಗೌರವಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ ನಾವು. ರೈಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.